ಇಲ್ಲಿಯವರೆಗೆ ನಾನು ಆ ವೇಶ್ಯಗೃಹದಲ್ಲಿ ಇರಬೇಕು ಎಂದು ಅವರು ಬಯಸಿದರೆ ಪರವಾಗಿಲ್ಲ, ನಾನು ಅಲ್ಲಿಗೆ ಹೋಗುತ್ತೇನೆ. ಆ ಕೊಳಕು ಜನರು ನನ್ನನ್ನು ಮುಟ್ಟುತ್ತಾರೆ ಎಂದು ಅದಿತಿ ಅಸಹಾಯಕಳಾಗಿ ಅಳುತ್ತಾ ಹೇಳುತ್ತಿದ್ದಳು. ಆಗ ಅಭಿನವ್ ಮುಂದೆ ಹೋಗಿ ಅವಳನ್ನು ಭುಜಗಳಿಂದ ಹಿಡಿದು ಹಾಸಿಗೆಯ ಹೊರಗುವ ಭಾಗಕ್ಕೆ ಒರಗಿಸಿದನು ಮತ್ತು ತಾನೇ ಸಂಪೂರ್ಣವಾಗಿ ಅವಳ ಮೇಲೆ ಬಾಗಿದನು. ಅವನ ಕಣ್ಣುಗಳು ಕೋಪದಿಂದ ತುಂಬ ಕೆಂಪಾಗಿದ್ದವು ಮತ್ತು ಅದಿತಿಯ ಕಣ್ಣುಗಳು ಅಳುವುದರಿಂದ ಕೆಂಪಾಗಿದ್ದವು. ನಿನ್ನ ಅಭಿನವ್ ಎಂದಿಗೂ ನಿನ್ನನ್ನು ಅಲ್ಲಿಗೆ ಕಳುಹಿಸಲು ಬಯಸಲಿಲ್ಲ ಮತ್ತು ಎಂದಿಗೂ ಅಲ್ಲಿಗೆ ಹೋಗಲು ಬಿಡುವುದಿಲ್ಲ. ಮುಂದುವರಿದ ಭಾಗ. ನಿನ್ನ ಅಭಿನವ್ ಹೊರತುಪಡಿಸಿ ಬೇರೆ ಯಾರೂ ನಿನ್ನನ್ನು ಮುಟ್ಟಲು ಸಾಧ್ಯವಿಲ್ಲ, ಯಾರೂ ಇಲ್ಲ. ಇದನ್ನು ಪ್ರೀತಿ, ಹುಚ್ಚು, ಹಠ, ಇಷ್ಟ, ಕೋಪ, ಆತುರ ಏನು ಬೇಕಾದರೂ ಹೇಳಿ. ಆದರೆ ಅದಿತಿ ಅಲ್ಲಿಗೆ ಹೋಗುವ ಬಗ್ಗೆ ಮಾತನಾಡಿದ್ದನ್ನು ಕೇಳಿ ಅಭಿನವ್ ತನ್ನ ನಿಯಂತ್ರಣವನ್ನು ಕಳೆದುಕೊಂಡಿದ್ದನು. ಈಗಾಗಲೇ ಹೆದರಿ ಹೋಗಿದ್ದ ಅದಿತಿ ಅಭಿನವನ್ನು ನೋಡುತ್ತಲೇ ಇದ್ದಳು. ನೋಡುತ್ತಲೇ ಅವಳ ಕಣ್ಣುಗಳು ಮುಚ್ಚಿದವು. ಅಭಿನವ್ ಅವಳನ್ನು ತಕ್ಷಣ ಹಿಡಿದುಕೊಂಡು ತನ್ನ ಮಡಿಲಿಗೆ ತೆಗೆದುಕೊಂಡನು. ಅವನು ಮತ್ತೆ ಅವಳಿಗೆ ನೋವು ಕೊಟ್ಟಿದ್ದಕ್ಕಾಗಿ ತನ್ನ ಮೇಲೆ ತನಗೆ ಕೋಪ ಬಂದಿತ್ತು. ಪ್ರೀತಿ ನೀಡುವ ಬದಲು ಅವಳ ಮೇಲೆ ಕೋಪ ಮಾಡಿಕೊಂಡಿದ್ದನು. ಅದಿತಿ ಅವನ ಮಡಿಲಿನಲ್ಲಿ ಇದ್ದಳು ಮತ್ತು ಅಭಿನವನ ಕಣ್ಣುಗಳಿಂದ ಸುರಿಯುತ್ತಿದ್ದ ಕಣ್ಣೀರು ಅದಿತಿಯ ಮುಖದ ಮೇಲೆ ಬೀಳುತ್ತಿದ್ದವು. ಅವನು ಅವಳನ್ನು ತನ್ನ ಮಡಿಲಿನಲ್ಲಿ ಚೆನ್ನಾಗಿ ಹಿಡಿದುಕೊಂಡು ಬಗ್ಗಿ ಅವಳ ಹಣೆ, ತಲೆ, ಕೆನ್ನೆ ಮತ್ತು ತುಟಿಗಳನ್ನು ಚುಂಬಿಸಲು ಪ್ರಾರಂಭಿಸಿದನು. ಕೋಪ ನಿಯಂತ್ರಣ ತಪ್ಪಿದ್ದರೆ ಈಗ ಪ್ರೀತಿಯು ನಿಯಂತ್ರಣ ಮೀರಿ ಹೋಗುತ್ತಿತ್ತು. ಅದಿತಿ ನಿದ್ರೆಗೆ ಜಾರಿದ ನಂತರ ಅಭಿನವ್ ಪ್ರೀತಿಯಿಂದ ಅವಳನ್ನು ಅಲ್ಲಲ್ಲಿ ಮುತ್ತಿಟ್ಟನು ಮತ್ತು ಮತ್ತೊಮ್ಮೆ ಅವಳನ್ನು ತನ್ನ ಮಡಿಲಿನಲ್ಲಿ ಚೆನ್ನಾಗಿ ತೆಗೆದುಕೊಂಡನು. ತನ್ನ ಬೇಬಿ ಡಾಲ್ನ ಈ ಸ್ಥಿತಿಯನ್ನು ನೋಡಿ ಅವನು ನಡುಗುತ್ತಿದ್ದನು. ದೊಡ್ಡ ದೊಡ್ಡ ಜನರು ಅಳಿಸದೆ ಇರುವುದನ್ನು ಈಗ ತನ್ನ ಬೇಬಿ ಡಾಲನ್ನು ತನ್ನ ಮಡಿಲಿನಲ್ಲಿ ಹಿಡಿದು ಬಿಕ್ಕಿ ಬಿಕ್ಕಿ ಆಡುತ್ತಿದ್ದನು. ತನ್ನ ಗುರುತು ಮತ್ತು ಸಾಮರ್ಥ್ಯದ ಬಗ್ಗೆ ಅವನಿಗೆ ಇದ್ದ ಹೆಮ್ಮೆ ಎಲ್ಲವೂ ವ್ಯರ್ಥವಾಗಿತ್ತು. ಅವನ ಸಂಪತ್ತು, ಖ್ಯಾತಿ, ಪ್ರತಿಷ್ಠೆ ಯಾವುದಕ್ಕೂ ಪ್ರಯೋಜನವಿರಲಿಲ್ಲ, ಏಕೆಂದರೆ ಅವೆಲ್ಲವುಗಳಿಂದ ಅವನು ತನ್ನ ಬೇಬಿ ಡಾಲನ್ನು ಗುಣಪಡಿಸಲು ಸಾಧ್ಯವಿರಲಿಲ್ಲ. ಸ್ವಲ್ಪ ಸಮಯದ ನಂತರ ವೈದ್ಯರು ಬಾಗಿಲು ತಟ್ಟಿದಾಗ ಅವನು ಅದಿತಿಯನ್ನು ಹಾಸಿಗೆಯ ಮೇಲೆ ಚೆನ್ನಾಗಿ ಮಲಗಿಸಿ ಬೇಗನೆ ಎದ್ದು ವೈದ್ಯರ ಬಳಿಗೆ ಹೋದನು. ವೈದ್ಯರು ಸನ್ನೆ ಮಾಡಿ ಹೊರಗೆ ಬರುವಂತೆ ಹೇಳಿದಾಗ ಅವನು ಮುಂದೆ ಹೋದನು ಮತ್ತು ವೈದ್ಯರು ಅವನ ಹಿಂದೆ ಬಂದರು. ಈಗ ಇಬ್ಬರು ಕಾರಿಡಾರ್ನಲ್ಲಿ ಒಬ್ಬರ ಎದುರು ಒಬ್ಬರು ನಿಂತಿದ್ದರು. ವೈದ್ಯರು ಆಳವಾದ ಉಸಿರು ತೆಗೆದುಕೊಂಡು ಮಾತನಾಡಲು ಪ್ರಾರಂಭಿಸಿದರು. ನೋಡಿ ಮಿಸ್ಟರ್ ಖನ್ನಾ, ನಾವು ನಿಮಗೆ ಮೊದಲೇ ಹೇಳಿದ್ದೆವು, ಮಿಸೆಸ್ ಖನ್ನಾ ಪ್ರಜ್ಞೆ ಬಂದ ನಂತರ ನೀವು ಅವರ ಪ್ರತಿಕ್ರಿಯೆಗೂ ಸಿದ್ಧವಾಗಿರಬೇಕು ಮತ್ತು ನಾವು ಊಹಿಸಿದಂತೆ ಅದೇ ನಡೆಯಿತು. ಅವರ ಗಾಯದ ಆಧಾರದ ಮೇಲೆ ನಾವು ಅಂದುಕೊಂಡಂತೆ ಅವರೊಂದಿಗೆ ಬಲವಂತ ಮಾಡುವ ಪ್ರಯತ್ನ ನಡೆದಿತ್ತು. ಇದೇ ಕಾರಣಕ್ಕಾಗಿ ಅವರು ಆತ್ಮಹತ್ಯೆಯಂತಹ ಹೆಜ್ಜೆ ಇಟ್ಟರು. ಅವರು ಮೊದಲೇ ಮಾನಸಿಕವಾಗಿ ತುಂಬ ದುರ್ಬಲ ಮತ್ತು ತೊಂದರೆಯಲ್ಲಿದ್ದರು. ಅದಲ್ಲದೆ ಈ ರೀತಿ ಅವರ ತಲೆಗೆ ಏಟು ಬೀಳುವುದರಿಂದ ಅವರಿಗೆ ಇದು ಇನ್ನೂ ಹೆಚ್ಚು ಅಪಾಯಕಾರಿ ಎಂದು ಸಾಬೀತಾಗಿದೆ. ಇದರಿಂದ ಈಗ ಅವರ ಮಾನಸಿಕ ಸಮತೋಲನ ಸಾಕಷ್ಟು ಹದಗೆಟ್ಟಿದೆ. ಅಪಘಾತದ ಮೊದಲು ಅವರೊಂದಿಗೆ ಏನಾಯಿತೋ ಅದು ಬಹುಶಃ ಅವರಿಗೆ ಈಗಲೂ ಅನುಭವವಾಗುತ್ತಿದೆ. ಅದಕ್ಕಾಗಿ ಅವರು ನಿಮ್ಮನ್ನು ಸಹ ತಮ್ಮ ಹತ್ತಿರ ಬರಲು ಬಿಡುತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಅವರನ್ನು ನಿಭಾಯಿಸುವುದು ನಿಮಗೆ ತುಂಬ ಕಷ್ಟವಾಗುತ್ತದೆ. ಅವರು ನಿಮ್ಮನ್ನು ತಮ್ಮ ಹತ್ತಿರ ಬರಲು ಬಿಡುವುದಿಲ್ಲ, ಸರಿಯಾಗಿ ಮಾತನಾಡಲು ಸಹ ಹೋಗುವುದಿಲ್ಲ. ಈಗ ನೀವು ಅವರ ಮೇಲೆ ನಿಧಾನವಾಗಿ ಹೇಗೆ ವಿಶ್ವಾಸ ಮೂಡಿಸುತ್ತೀರಿ ಎನ್ನುವುದು ನಿಮ್ಮ ಮೇಲೆ ಅವಲಂಬಿತವಾಗಿದೆ. ಇದರಿಂದ ಅವರು ನಿಮ್ಮೊಂದಿಗೆ ಸ್ವಲ್ಪ ಪರಿಚಯ ಮಾಡಿಕೊಳ್ಳಬಹುದು, ಏಕೆಂದರೆ ಇದುವರೆಗೆ ಗೊತ್ತಾಗಿರುವುದು ಏನೆಂದರೆ ಅವರು ನಿಮ್ಮನ್ನು ಕೂಡ ಗುರುತಿಸುತ್ತಿಲ್ಲ. ಇದರ ಜೊತೆಗೆ ನೀವು ಈ ಎಲ್ಲದರಲ್ಲೂ ತುಂಬ ತಾಳ್ಮೆ ಇಟ್ಟುಕೊಳ್ಳಬೇಕಾಗುತ್ತದೆ, ಏಕೆಂದರೆ ನೀವು ಕೋಪದಲ್ಲಿ ಯಾವುದೇ ಹೆಜ್ಜೆ ಇಟ್ಟರೆ ನಿಮ್ಮ ಆ ಒಂದು ಹೆಜ್ಜೆ ಸಹ ಅವರ ಮೇಲೆ ಪರಿಣಾಮ ಬೀರಬಹುದು. ಅವರು ಕೋಪದಲ್ಲಿ ಏನನ್ನಾದರೂ ಮಾಡಬಹುದು, ತಮ್ಮನ್ನು ತಾವು ಅಥವಾ ನಿಮಗೆ ಹಾನಿ ಮಾಡಬಹುದು. ಆದ್ದರಿಂದ ನೀವು ನಿಧಾನವಾಗಿ ಅವರೊಂದಿಗೆ ಪರಿಚಯ ಮಾಡಿಕೊಂಡು ಮಾತನಾಡುವ ಪ್ರಯತ್ನ ಮಾಡಬೇಕು. ಬಹುಶಃ ನಿಮ್ಮ ಹಳೆಯ ನೆನಪುಗಳು ಅವರ ಮನಸ್ಸಿನಲ್ಲಿ ಮಾಸಿ ಹೋಗಿರಬಹುದು. ಅದಕ್ಕಾಗಿ ನೀವು ಈಗ ಆ ಎಲ್ಲ ನೆನಪುಗಳನ್ನು ಮತ್ತೊಮ್ಮೆ ಸೃಷ್ಟಿಸಬೇಕು. ಅಭಿನವ್ ವೈದ್ಯರ ಮಾತನ್ನು ಕೇಳುತ್ತಲೇ ಇದ್ದನು. ಅಲ್ಲಿಯವರೆಗೆ ಅವನು ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ಆದರೆ ವೈದ್ಯರ ಮಾತಿನಿಂದ ಅವನು ಈಗ ಎಲ್ಲವನ್ನೂ ಮತ್ತೊಮ್ಮೆ ಮೊದಲಿನಿಂದ ಪ್ರಾರಂಭಿಸಬೇಕು ಎಂದು ಅರ್ಥ ಮಾಡಿಕೊಂಡಿದ್ದನು. ಮೊದಲ ದಿನ ಭೇಟಿಯಾದ ಅದೇ ಅದಿತಿ ಇವಳು. ಬಹುಶಃ ಅವಳಿಗೆ ಅವನ ಮೇಲೆ ಸ್ವಲ್ಪವೂ ನಂಬಿಕೆ ಇರಲಿಲ್ಲ. ಆದರೆ ಅಭಿನವ್ ತನ್ನ ಪ್ರೀತಿ ಮತ್ತು ಒಡನಾಟದಿಂದ ತಮ್ಮ ಸಂಬಂಧವನ್ನು ತುಂಬ ಗಟ್ಟಿಗೊಳಿಸಿದ್ದನು ಮತ್ತು ಈಗಲೂ ಅವನು ಅದನ್ನೇ ಮಾಡಬೇಕಾಗಿತ್ತು. ಆದರೆ ಈ ಬಾರಿ ಇದು ಇನ್ನೂ ಹೆಚ್ಚು ಕಷ್ಟವಾಗಲಿದೆ. ವೈದ್ಯರು ಅವನನ್ನು ಮೌನವಾಗಿ ನೋಡಿದಾಗ ಅವರು ಹೇಳಿದರು, ತಲೆಯ ಗಾಯ ಸಾಕಷ್ಟು ಗುಣವಾಗಲು ಪ್ರಾರಂಭಿಸಿದೆ, ಹಾಗಾಗಿ ಅವರಿಗೆ ಯಾವುದೇ ವಿಶೇಷ ಚಿಕಿತ್ಸೆಯ ಅಗತ್ಯವಿಲ್ಲ. ಆದರೆ ಹೌದು, ನೀವು ಬಯಸಿದರೆ ಅವರ ಔಷಧಿಗಳಿಗಾಗಿ ಒಬ್ಬ ನರ್ಸನ್ನು ಇಲ್ಲಿ ಇಡಬಹುದು ಎಂದು ಹೇಳಿದರು. ಇಲ್ಲ, ನನಗೆ ಯಾರೂ ಅಗತ್ಯವಿಲ್ಲ.
ಅಭಿನವ್ ಅವರ ಮಾತನ್ನು ಅರ್ಧಕ್ಕೆ ಕತ್ತರಿಸಿ ಹೇಳಿದನು ಮತ್ತು ನಂತರ ಮುಂದುವರಿದು, ನನ್ನ ಹೆಂಡತಿಯನ್ನು ನಾನು ಸ್ವತಃ ನೋಡಿಕೊಳ್ಳುತ್ತೇನೆ. ನನಗೆ ಅಗತ್ಯ ಬಿದ್ದರೆ ನಾನು ನಿಮಗೆ ಫೋನ್ ಮಾಡುತ್ತೇನೆ ಎಂದು ಹೇಳಿದನು. ಸರಿ, ಹಾಗಾದರೆ ನಾನು ಹಿಂದೆ ನನ್ನ ತಂಡಕ್ಕೆ ಹೇಳಿ ನಿಮ್ಮ ಕೋಣೆಯಿಂದ ಎಲ್ಲ ಉಪಕರಣಗಳನ್ನು ತೆಗೆಸಿಬಿಡುತ್ತೇನೆ ಎಂದು ವೈದ್ಯರು ಹೇಳಿದರು ಮತ್ತು ಅಲ್ಲಿಂದ ಹೊರಟು ಹೋದರು. ಅಭಿನವ್ ಮತ್ತೆ ತನ್ನ ಕೋಣೆಗೆ ಬಂದು ಬಾಗಿಲು ಮುಚ್ಚಿಕೊಂಡು ತನ್ನ ಬೇಬಿ ಡಾಲ್ ಹತ್ತಿರ ಬಂದನು. ಅವನು ಅವಳ ಹತ್ತಿರ ಕುಳಿತು ನಿಧಾನವಾಗಿ ಅವಳ ಕೂದಲನ್ನು ನೇವರಿಸಲು ಪ್ರಾರಂಭಿಸಿದನು. ಅವಳು ತನ್ನ ಕೂದಲನ್ನು ತುಂಬ ಕೆಟ್ಟದಾಗಿ ಕಿತ್ತಿರುವುದರಿಂದ ಅವಳ ಕೂದಲು ಸಂಪೂರ್ಣವಾಗಿ ಗೋಜಲಾಗಿತ್ತು. ಅವಳ ತಲೆಯ ಮೇಲಿನ ಪಟ್ಟಿಯೂ ಸಹ ಕೆಂಪಾಗಿತ್ತು, ಏಕೆಂದರೆ ಗಾಯದಿಂದ ಸ್ವಲ್ಪ ರಕ್ತ ಸೋರುತ್ತಿತ್ತು. ಅಭಿನವ್ ಆ ಪಟ್ಟಿಯನ್ನು ತೆಗೆದು ಮತ್ತೆ ಚೆನ್ನಾಗಿ ಬ್ಯಾಂಡೇಜ್ ಮಾಡಿದನು ಮತ್ತು ಅವಳ ಕೂದಲಿಗೆ ಎಣ್ಣೆಯಿಂದ ಮಸಾಜ್ ಮಾಡಲು ಪ್ರಾರಂಭಿಸಿದನು. ಅವನು ತುಂಬ ಪ್ರೀತಿಯಿಂದ ಅವಳ ಕೂದಲಿಗೆ ಎಣ್ಣೆ ಹಚ್ಚಿ ತನ್ನ ಬೆರಳುಗಳಿಂದ ಅವಳ ತಲೆಗೆ ಮಸಾಜ್ ಮಾಡುತ್ತಿದ್ದನು. ಮೊದಲು ನಾನು ನಿನ್ನನ್ನು ಅದಿತಿ ಅಭಿನವ್ ಕನ್ನ ಆಗಿ ಮಾಡಿದೆ ಮತ್ತು ಈಗ ನನಗೆ ನನ್ನ ಬೇಬಿ ಡಾಲ್ಗಾಗಿ ಒಬ್ಬ ಅಪರಿಚಿತನಂತೆ ಅಭಿನವ್ ಕನ್ನ ಆಗಬೇಕಾಗಿದೆ. ನಿನ್ನ ಆ ಅಭಿನವ್ ಯಾರ ನಿರೀಕ್ಷೆಯಲ್ಲಿ ನೀನಿದ್ದೀಯಾ? ಯಾರಿಗೆ ನೀನು ಹೆದರದೆ ಅವನನ್ನು ಪೂರ್ಣವಾಗಿ ಪ್ರೀತಿಸುತ್ತೀಯಾ? ಅವರಿಂದ ದೂರ ಹೋಗದೆ ಅವನನ್ನು ಎಳೆದುಕೊಂಡು ನಿನ್ನ ಹತ್ತಿರ ಮಾಡಿಕೊಳ್ಳುತ್ತೀಯಾ? ಅವನಿಗೆ ನೋವು ಕೊಡದೆ ಅವನಿಗೆ ಸಮಾಧಾನ ನೀಡುತ್ತೀಯಾ? ಅಭಿನವ್ ಅವಳ ತಲೆಗೆ ಮಸಾಜ್ ಮಾಡುತ್ತಾ ಹೇಳುತ್ತಿದ್ದನು. ಅದರ ನಂತರ ಅವನು ಅವಳನ್ನು ಚೆನ್ನಾಗಿ ಹಾಸಿಗೆಯ ಮೇಲೆ ಮಲಗಿಸಿ ತಾನು ಅವಳ ಪಕ್ಕದಲ್ಲಿ ಮಲಗಿದನು. ಇದರಿಂದ ಅವರು ಎಷ್ಟು ಸಮಯ ದೂರ ಇದ್ದರೋ ಈಗ ಅಷ್ಟೇ ಅವನು ಅವಳನ್ನು ಅನುಭವಿಸಬಹುದು ಎಂದು. ಗೋವಾ ಬ್ಲೂ ಲೈಟ್ ಕ್ಲಬ್. ಗೋವಾದ ಒಂದು ಕ್ಲಬ್ನಲ್ಲಿ ಒಬ್ಬ ವ್ಯಕ್ತಿ ಕುಡಿದ ಮತ್ತಿನಲ್ಲಿ ಹುಡುಗಿಯರ ಸುತ್ತಲೂ ಕುಣಿಯುತ್ತಿದ್ದನು ಮತ್ತು ಅವರ ಮೇಲೆ ಹಣ ಚೆಲ್ಲುತ್ತಿದ್ದನು. ಅವನ ಕೈಯಲ್ಲಿ 2,000 ರೂಪಾಯಿಗಳ ನೋಟುಗಳ ಕಟ್ಟು ಇತ್ತು. ಅದನ್ನು ಅವನು ನೀರು ಸುರಿದಂತೆ ಖರ್ಚು ಮಾಡುತ್ತಿದ್ದನು. ಆಗಲೇ ಆ ಕ್ಲಬ್ಗೆ 2 ಮುಖವಾಡಧಾರಿ ವ್ಯಕ್ತಿಗಳು ಬಂದು ಅವನು ಡ್ಯಾನ್ಸ್ ಮಾಡುತ್ತಿದ್ದ ಕಡೆಗೆ ನೇರವಾಗಿ ಹೋದರು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ರಘು. ಅವನು ಹರಾಮ್ ದುಡ್ಡನ್ನು ಹರಾಮ್ ರೀತಿಯಲ್ಲೇ ಖರ್ಚು ಮಾಡುತ್ತಿದ್ದನು ಮತ್ತು ಆಗ ತಾನೇ ಅಲ್ಲಿಗೆ ಬಂದವರು ಅಭಿನವನ ವ್ಯಕ್ತಿ. ಆ ವ್ಯಕ್ತಿ ರಘುವಿನ ಮುಂದೆ ನಿಂತ ತಕ್ಷಣ ರಘುವಿನ ಮುಖದ ಬಣ್ಣ ಮಾಸಿತು. ಅವನು ಓಡಿ ಹೋಗಲು ಪ್ರಯತ್ನಿಸಿದನು, ಆದರೆ ಆಗಲೇ ಇನ್ನೂ 2 ವ್ಯಕ್ತಿಗಳು ಅವನ ಮುಂದೆ ನಿಂತು ಅವನ ದಾರಿಯನ್ನು ತಡೆದರು ಮತ್ತು ಈಗ ಓಡಿ ಹೋಗಲು ಯಾವುದೇ ದಾರಿಯೂ ಇರಲಿಲ್ಲ. ಆ ಕ್ಲಬ್ನಲ್ಲಿ 100 ಜನರು ಇದ್ದರು, ಆದರೆ ಯಾರಿಗೂ ಪ್ರಶ್ನೆ ಕೇಳುವ ಧೈರ್ಯವಿರಲಿಲ್ಲ. ಆ 4ರಲ್ಲಿ ಒಬ್ಬ ವ್ಯಕ್ತಿ ಮೊದಲು ಅವನ 2 ಕಾಲುಗಳಿಗೆ ಗುಂಡು ಹಾರಿಸಿದನು ಮತ್ತು ನಂತರ 2 ವ್ಯಕ್ತಿಗಳು ಅವನನ್ನು ತಮ್ಮ ಭುಜಗಳ ಮೇಲೆ ಹೊತ್ತುಕೊಂಡು ಹೊರಗೆ ಕರೆತಂದರು. ರಘು ಸಿಕ್ಕಿದ್ದಾನೆ. ಈ ಸಂದೇಶ ಅಭಿನವನ ಫೋನ್ನಲ್ಲಿ ಮುನಿಗಿದಾಗ ಅವನ ಮುಖ ಕೋಪದಿಂದ ನಡುಗಿತು. ಅವನ ಕಣ್ಣುಗಳು ಯಾವುದೋ ರಾಕ್ಷಸನ ಕಣ್ಣುಗಳಂತೆ ಭಯಾನಕವಾಗಿ ಕಾಣುತ್ತಿದ್ದವು. ಅವನು ಗಾಢ ನಿದ್ರೆಯಲ್ಲಿ ಮಲಗಿದ್ದ ಅದಿತಿಯ ಕಡೆಗೆ ನೋಡಿದನು. ಅವಳನ್ನು ಹಾಗೆಯೇ ಮಲಗಿಸಿ ಅಭಿನವ್ ಕೋಣೆಯಿಂದ ಹೊರಗೆ ಬಂದು ತನ್ನ ಮನೆಯ ಕೆಳಗಿರುವ ನೆಲಮಾಳಿಗೆಗೆ ಹೋದನು. ಅಲ್ಲಿ ಈ ಸಮಯದಲ್ಲಿ ರಘು, ಕಾಲಿಂದಿ, ಗೌರಿ, ಪಾರಸ್ ಮತ್ತು ಧನಿ ಇವರನ್ನು ಹಗ್ಗಗಳಿಂದ ಕಟ್ಟಿ ಹಾಕಲ್ಪಟ್ಟಿದ್ದರು. ನಾಗರ್ಗೆ ಹಗ್ಗದ ಅಗತ್ಯವೇ ಇರಲಿಲ್ಲ, ಏಕೆಂದರೆ ಓಡಿ ಹೋಗುವುದು ದೂರವಿರಲಿ, ತನ್ನ ಕಾಲ ಮೇಲೆ ನಿಲ್ಲುವ ಧೈರ್ಯವು ಈ ಜನ್ಮದಲ್ಲಿ ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ. ಅದಿತಿ ಅವನನ್ನು ಯಾವ ಸ್ಥಿತಿಗೆ ತಂದಿದ್ದಳೋ ಅದರ ನಂತರ ಅಭಿನವ್ಗೆ ಏನನ್ನು ಮಾಡುವ ಅಗತ್ಯ ಇರಲಿಲ್ಲ. ಅವನಿಗೆ ಕೇವಲ ತನ್ನ ಬೇಬಿ ಡಾಲ್ ಪ್ರಜ್ಞೆಗೆ ಬಂದು ಎಲ್ಲರಿಗೂ ಲೆಕ್ಕಾಚಾರ ತೀರಿಸುವುದನ್ನು ಕಾಯಬೇಕಾಗಿತ್ತು. ಆದರೆ ಈಗ ಅದಿತಿಯ ಸ್ಥಿತಿಯನ್ನು ನೋಡಿದ ನಂತರ ಈ ಎಲ್ಲರನ್ನು ಸಾಯಿಸಲು ಅವನು ಸ್ವಲ್ಪ ಸಮಯ ಕಾಯಬೇಕಾಗಿತ್ತು. ಆದರೆ ಇದಕ್ಕಾಗಿ ಅವನಿಗೆ ದುಃಖವಿರಲಿಲ್ಲ, ಏಕೆಂದರೆ ಅದಿತಿ ಗುಣವಾಗಲು ಎಷ್ಟು ದಿನ ಬೇಕಾಗುತ್ತದೋ ಅಷ್ಟು ದಿನ ಆ ಎಲ್ಲರಿಗೂ ಸಾವಿಗಿಂತ ಕೆಟ್ಟದಾಗಿ ಇರುತ್ತಿತ್ತು. ಅವರು ಅಭಿನವ್ ಬಂಧನಕ್ಕೆ ಬಂದ ದಿನದಿಂದಲೇ ಹಸಿತಿದ್ದರು. ಇಲ್ಲಿಗೆ ಹೊಸದಾಗಿ ತರಲಾಗಿದ್ದ ರಘು ಹತ್ತಿರ ಅಭಿನವ್ ಬಂದನು. ಬಾಸ್, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ತಪ್ಪಿ ಕಾಲಿಂದಿಯ ಮಾತುಗಳಲ್ಲಿ ಸಿಕ್ಕಿ ಹಾಕಿಕೊಂಡೆ. ಅವಳು ನನಗೆ ಹಣದ ಆಮಿಷ ಒಡ್ಡಿದಾಗ ನಾನು ಏನನ್ನು ಯೋಚಿಸಲು ಸಾಧ್ಯವಾಗಲಿಲ್ಲ. ನನ್ನಿಂದ ದೊಡ್ಡ ತಪ್ಪು ಆಗಿದೆ. ದಯವಿಟ್ಟು ಈ ಬಾರಿ ನನ್ನನ್ನು ಕ್ಷಮಿಸಿ. ಇನ್ನು ಮುಂದೆ ನಾನು ಯಾವುದೇ ತಪ್ಪು ಮಾಡುವುದಿಲ್ಲ. ಅವನು ಗೋಗರೆಯುತ್ತಿದ್ದನು. ಆದರೆ ಅಭಿನವ್ ಅವನನ್ನು ಕೇವಲ ದ್ವೇಷದಿಂದ ನೋಡುತ್ತಿದ್ದನು. ಅಭಿನವ್ ತನ್ನ ಒಬ್ಬ ವ್ಯಕ್ತಿಯ ಮುಂದೆ ಕೈ ಚಾಚಿದಾಗ ಆ ವ್ಯಕ್ತಿ ಒಂದು ಹರಿತವಾದ ಆಯುಧವನ್ನು ಅವನ ಕೈಗೆ ಕೊಟ್ಟನು. ಈಗ 2 ವ್ಯಕ್ತಿಗಳು ರಘುವಿನ ಕಡೆಗೆ ಬಂದು ಅವನ ಕೈ ಕಾಲುಗಳನ್ನು ಚೆನ್ನಾಗಿ ಬಿಗಿಯಾಗಿ ಹಿಡಿದುಕೊಂಡರು. ಅಭಿನವ್ ಕೂಡ ಅವನ ಕಡೆಗೆ ಹೋದನು. ರಘು ಕೆಳಗೆ ನೆಲದ ಮೇಲೆ ನೇರವಾಗಿ ಮಲಗಿದ್ದನು ಮತ್ತು ಅವನ ಕೈ ಕಾಲುಗಳನ್ನು 4-5 ಜನರು ಚೆನ್ನಾಗಿ ಬಿಗಿಯಾಗಿ ಹಿಡಿದುಕೊಂಡಿದ್ದರು. ನೋಡುತ್ತಲೇ ಅಭಿನವ್ ಅವನ 2 ಕೈಗಳನ್ನು ಮತ್ತು 2 ಕಾಲುಗಳನ್ನು ಅವನ ದೇಹದಿಂದ ಬೇರ್ಪಡಿಸಿದನು. ಅವನೀಗ ನೋವಿನಿಂದ ಕಿರುಚಾಡುತ್ತಿದ್ದನು ಮತ್ತು ಅವನ ನೋವಿನ ಚೀರಾಟಗಳು ಇಡೀ ನೆಲ ಮಾಳಿಗೆಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಅದು ಅಭಿನವ್ಗೆ ಮಾತ್ರ ಕೇಳುತ್ತಿರಲಿಲ್ಲ. ಅವನು ಕೇವಲ ನೆಲದ ಮೇಲೆ ಬಿದ್ದು ಒದ್ದಾಡುತ್ತಿದ್ದನು ಮತ್ತು ಅಭಿನವ್ ಯಾವುದೇ ಭಾವನೆ ಇಲ್ಲದೆ ಅವನನ್ನು ನೋಡುತ್ತಿದ್ದನು. ಅವನು ತನ್ನ ಬಾಯಿಯಿಂದ ಒಂದು ಶಬ್ದವನ್ನು ಹೇಳಿರಲಿಲ್ಲ.
ಆದರೆ ರಘು ನಿರಂತರವಾಗಿ ಮಾತನಾಡುತ್ತಿದ್ದನು. ಅಭಿನವ್ ಖನ್ನಾ, ನನ್ನನ್ನು ಕೊಂದು ಬಿಡು, ಧೈರ್ಯವಿದ್ದರೆ ನನ್ನನ್ನು ಕೊಲ್ಲು, ನನ್ನನ್ನು ಸಾಯಿಸು ಎಂದು. ಅಭಿನವ್ ಅವನನ್ನು ಹೀಗೆ ಒದ್ದಾಡುತ್ತಿರುವುದನ್ನು ನೋಡಿ ನಗುತ್ತಿದ್ದನು ಮತ್ತು ಈಗ ಮಾತನಾಡಿದನು. ನನ್ನ ಬೇಬಿ ಡಾಲನ್ನು ನೀನು ಕಳುಹಿಸಿದ ಸ್ಥಳದಲ್ಲಿ ಅವಳಿಗೆ ಎಷ್ಟು ಪೆಟ್ಟುಗಳು ಮತ್ತು ಗಾಯಗಳು ಆಗಿವೆ ಮತ್ತು ಅವಳಿಗೆ ಅಲ್ಲಿ ಎಷ್ಟು ತೀವ್ರವಾಗಿ ಹಿಂಸಿಸಿರಬಹುದು. ಹಾಗಾಗಿ ನಾನು ನಿನಗೆ ಇಷ್ಟು ಸುಲಭವಾಗಿ ಸಾವು ಹೇಗೆ ನೀಡಲಿ? ನನಗೆ ಒಬ್ಬ ಅಪರಿಚಿತ ದ್ರೋಹ ಮಾಡಿದರೂ ನಾನು ಅವನಿಗೆ ಮುಂದಿನ 7 ಜನ್ಮಗಳನ್ನು ದೇವರು ತಾನೇ ರದ್ದು ಮಾಡುವಂತೆ ಸಾವು ಕೊಡುತ್ತೇನೆ. ನೀನಂತೂ ನನ್ನ ಸ್ವಂತ ವ್ಯಕ್ತಿ. ನಾನು ನಿನ್ನನ್ನು ನಾಯಿಗಳಂತೆ ಸಾಕಿ ಬೆಳೆಸಿದೆ ಮತ್ತು ನೀನು ನನ್ನ ಮೇಲೆಯೇ ಬೊಗಳುವ ಧೈರ್ಯ ಮಾಡಿದೆ. ಆದ್ದರಿಂದ ನಾಯಿಗಳಿಗೆ ಸಾವು ಬಂದಾಗ ಹೇಗೆ ಬರುತ್ತದೆ ಎಂದು ನಿನಗೆ ಈಗ ತಿಳಿಸುವುದು ಅಗತ್ಯವಾಗಿದೆ. ಇದರ ನಂತರ ಅಭಿನವ್ ತನ್ನ ಮುಂದೆ ನಿಂತಿದ್ದ ಒಬ್ಬ ವ್ಯಕ್ತಿಗೆ ಹೇಳಿದನು, ಅವನ ಗಾಯದ ನೋವು ಮುಗಿಯಬಾರದು ಮತ್ತು ಉರಿ ಕೂಡ. ಎರಡರಲ್ಲಿ ಯಾವುದಾದರೂ ಮುಗಿದಿದ್ದರೆ ನಿನ್ನ ಉಸಿರನ್ನು ನಾನು ನನ್ನ ಕೈಯಿಂದಲೇ ಮುಗಿಸುತ್ತೇನೆ. ಅಭಿನವನ ಮಾತು ಕೇಳಿ ಆ ವ್ಯಕ್ತಿ ಬೇಗನೆ ಸ್ವಲ್ಪ ದೂರದಲ್ಲಿ ಇಟ್ಟಿದ್ದ ಸಾಮಾನುಗಳನ್ನು ತೆಗೆದುಕೊಂಡು ರಘುವಿನ ಮೇಲೆ ಎರಚಲು ಪ್ರಾರಂಭಿಸಿದನು. ರಘು ಜೋರಾಗಿ ಕಿರುಚಾಡುತ್ತಿದ್ದನು. ಅವನು ಸತ್ತ ಸ್ಥಿತಿಯಲ್ಲಿದ್ದನು ಮತ್ತು ಮೂರ್ಛೆ ಹೋಗುತ್ತಿದ್ದನು. ಆದರೆ ಅವನ ನೋವು ಹೇಗಿತ್ತೆಂದರೆ ಅವನು ಮೂರ್ಛೆ ಹೋಗಲು ಆಗುತ್ತಿರಲಿಲ್ಲ ಮತ್ತು ಕಣ್ಣು ತೆರೆಯಲು ಆಗುತ್ತಿರಲಿಲ್ಲ. ಹಗ್ಗಗಳಿಂದ ಕಟ್ಟಿದ ಉಳಿದ ಜನರು ಅವನನ್ನು ನೋಡಿ ಹೆದರುತ್ತಿದ್ದರು. ಆದರೆ ಸದ್ಯಕ್ಕೆ ಅಭಿನವ್ ಅವರಿಗೆ ಯಾವುದೇ ಸೇವೆ ಮಾಡಲು ಹೋಗುತ್ತಿರಲಿಲ್ಲ. ರಘುವಿನ ನೋವಿನ ಚೀರಾಟಗಳನ್ನು ಕೇಳುತ್ತಲೇ ಅಭಿನವ್ ನೆಲಮಾಳಿಗೆಯಿಂದ ಹೊರಗೆ ಬಂದು ಮತ್ತೆ ತನ್ನ ಕೋಣೆಯ ಕಡೆಗೆ ಹೋದನು. ಆದರೆ ಅಭಿನವ್ ಬಾಗಿಲು ತೆರೆದು ಎದುರಿಗಿದ್ದ ದೃಶ್ಯ ನೋಡಿದಾಗ ಅವನ ಕಣ್ಣುಗಳು ಅಚ್ಚರಿಯಿಂದ ಅಗಲಿದವು. ಅವನ ಬೇಬಿ ಡಾಲ್ ಕನ್ನಡಿಯ ಮುಂದೆ ನಿಂತಿದ್ದಳು. ಆದರೆ ಅವಳ ತಲೆಯ ಮೇಲೆ ಕೂದಲಿನ ಬದಲಿಗೆ ಚಿಕ್ಕ ಚಿಕ್ಕ ಕೂದಲು ಮಾತ್ರ ಇತ್ತು ಮತ್ತು ಅವಳ ಕೈಗಳಲ್ಲಿ ಅವಳು ಕತ್ತರಿಯಿಂದ ಪೂರ್ತಿಯಾಗಿ ಕತ್ತರಿಸಿದ ಅವಳ ಉದ್ದನೆಯ ಕೂದಲು ಇತ್ತು. ಅಭಿನವ್ ಬಾಗಿಲ ಬಳಿ ನಿಂತು ಅದಿತಿಯನ್ನು ಆಶ್ಚರ್ಯದಿಂದ ನೋಡುತ್ತಿದ್ದನು ಮತ್ತು ಅವಳು ತನ್ನ ಕೈಯಲ್ಲಿ ಹಿಡಿದಿದ್ದ ತನ್ನ ಕೂದಲನ್ನು ಇನ್ನೊಂದು ಕೈಯಿಂದ ನೇವರಿಸುತ್ತಿದ್ದಳು ಮತ್ತು ನಗುತ್ತಿದ್ದಳು. ಅವನು ಬೇಗನೆ ಅವಳ ಕಡೆಗೆ ಹೋಗಲು ಪ್ರಾರಂಭಿಸಿದನು. ಆದರೆ ನಂತರ ನಿಂತು ಬಿಟ್ಟನು. ಏಕೆಂದರೆ ಅದಿತಿ ಅವನನ್ನು ನೋಡಿದ ತಕ್ಷಣ ನಿಯಂತ್ರಣ ಕಳೆದುಕೊಳ್ಳಬಹುದಿತ್ತು. ಎಣ್ಣೆ ನಿನ್ನ ಮೇಲೆ ಹೇಗೆ ಬಿತ್ತು ಎಂದು ನನಗೆ ತಿಳಿದಿಲ್ಲ, ಆದರೆ ಪರವಾಗಿಲ್ಲ, ನಾನು ನಿನ್ನನ್ನು ತೊಳೆಯುತ್ತೇನೆ. ನನ್ನ ಅಭಿನವ್ ಅವರಿಗೆ ನನ್ನ ಕೂದಲು ರೇಷ್ಮೆಯಂತೆ ಮತ್ತು ಗಾಳಿಯಲ್ಲಿ ಹಾರುತ್ತಿರುವುದು ಇಷ್ಟ. ನಾನು ನನ್ನ ಕೂದಲಿಗೆ ಎಣ್ಣೆ ಹಚ್ಚಿದರೆ ಅವರಿಗೆ ಕೆಟ್ಟ ವಾಸನೆ ಬರುತ್ತದೆ. ನನ್ನ ಅಭಿನವ್ ಅವರು ಬರುವ ಮೊದಲು ನಾನು ನಿನ್ನನ್ನು ಚೆನ್ನಾಗಿ ತೊಳೆದು ಬಿಡುತ್ತೇನೆ. ಅವಳು ತನ್ನ ಕೂದಲನ್ನು ನೋಡುತ್ತಾ ಹೇಳುತ್ತಿದ್ದಳು ಮತ್ತು ಅಭಿನವ್ ಕಣ್ಣುಗಳಲ್ಲಿ ತೇವ ತುಂಬಿತ್ತು. ಇದು ನಿಜವೇ. ಅದಿತಿ ತನ್ನ ಕೂದಲಿಗೆ ಎಣ್ಣೆ ಹಚ್ಚಿದಾಗಲೆಲ್ಲ ಅವನು ತುಂಬ ಸಿಡುಕುತ್ತಿದ್ದನು. ಅದಿತಿ ಅವನ ಹತ್ತಿರ ಬಂದಾಗಲೆಲ್ಲ ಅವನು ಮೊದಲು ಹೋಗಿ ಕೂದಲನ್ನು ತೊಳೆದುಕೊಂಡು ನಂತರ ತನ್ನ ಹತ್ತಿರ ಬರಲು ಹೇಳುತ್ತಿದ್ದನು. ಏಕೆಂದರೆ ಅವನಿಗೆ ಎಣ್ಣೆಯ ವಾಸನೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಅದಿತಿ ಅವನನ್ನೇ ಮರೆತಿದ್ದಳು, ಆದರೆ ಅವನ ಇಷ್ಟವನ್ನು ಮರೆತಿರಲಿಲ್ಲ. ಇದನ್ನು ಯೋಚಿಸಿ ಅವನು ಅಳುತ್ತಾ ನಕ್ಕನು. ತಕ್ಷಣ ಅದಿತಿಯ ಕಣ್ಣುಗಳು ಅವನ ಮೇಲೆ ಬಿದ್ದವು. ಅವಳು ಅವನನ್ನು ಮತ್ತೆ ತನ್ನ ಮುಂದೆ ನೋಡಿ ತಕ್ಷಣ ಹಿಂದೆ ಸರಿದಳು ಮತ್ತು ತಾನು ತನ್ನ ಕೂದಲನ್ನು ಕತ್ತರಿಸಿದ ಅದೇ ಕತ್ತರಿಯನ್ನು ಅಭಿನವ ಕಡೆಗೆ ತಿರುಗಿಸುತ್ತಾ ಹೇಳಿದಳು, ನೀನು ಮತ್ತೆ ಬಂದೆಯಾ? ನನ್ನ ಹತ್ತಿರ ಬರಬೇಡ, ನನ್ನ ಮುಂದೆ ಬರಬೇಡ ಅಂತ ಹೇಳಿದ್ದೇನಲ್ಲ, ನಾನು ನಿನ್ನನ್ನು ಕೊಂದು ಬಿಡುತ್ತೇನೆ. ನನ್ನ ಅಭಿನವ್ ಅವರು ಬರುತ್ತಾರೆ, ಅವರು ನಿನ್ನ ಪ್ರಾಣ ತೆಗೆಯುತ್ತಾರೆ ಎಂದು ಹೇಳಿದಳು. ಅದಿತಿ ಮತ್ತೆ ನಿಯಂತ್ರಣ ಕಳೆದುಕೊಂಡಿರುವುದನ್ನು ನೋಡಿ ಅಭಿನವ್ ಬಾಗಿಲಿನಿಂದ ಹಿಂದೆ ಸರಿಯಲು ಪ್ರಾರಂಭಿಸಿದನು ಮತ್ತು ನನ್ನನ್ನು ಇಲ್ಲಿಗೆ ನಿಮ್ಮ ಅಭಿನವ್ ಅವರು ಕಳುಹಿಸಿದ್ದಾರೆ. ಅವರಿಗೆ ಬರಲು ತಡವಾಗುತ್ತಿತ್ತು, ಆದ್ದರಿಂದ ಅವರು ಮೊದಲು ನನ್ನನ್ನೇ ಕಳುಹಿಸಿದ್ದಾರೆ. ಅವರು ನಿಮ್ಮೊಂದಿಗೆ ಅಂಗರಕ್ಷಕರನ್ನು ಕಳುಹಿಸುತ್ತಿದ್ದಾಗ ನಿಮಗೆ ನೆನಪಿಲ್ಲವೇ ಎಂದು ಹೇಳಿದನು. ನಾನು ಕೇವಲ ನಿಮ್ಮ ಅದೇ ಅಂಗರಕ್ಷಕ, ದಯವಿಟ್ಟು ನನ್ನನ್ನು ಕೊಲ್ಲಬೇಡಿ ಎಂದು ಅಭಿನವ್ ಹೇಳುತ್ತಿದ್ದನು ಮತ್ತು ಅದಿತಿ ಯೋಚಿಸುತ್ತಲೇ ಇದ್ದಳು. ಆಗ ಅವಳು ನಗುತ್ತಾ, ನನ್ನ ಅಭಿನವ್ ಅವರು ನಿನ್ನನ್ನು ಕಳುಹಿಸಿದ್ದಾರಾ? ಅವರು ಬರುತ್ತಿದ್ದಾರಾ? ಅವರು ಖಂಡಿತ ಬರುತ್ತಾರೆ ಅಂತ ಹೇಳಿದ್ದರು ಎಂದು ಹೇಳಿದಳು. ಇಷ್ಟು ಹೇಳಿ ಅವಳು ಜೋರಾಗಿ ಚಪ್ಪಾಳೆ ತಟ್ಟಲು ಪ್ರಾರಂಭಿಸಿದಳು. ಆದರೆ ಚಪ್ಪಾಳೆ ತಟ್ಟುವ ಭರದಲ್ಲಿ ಅವಳ ಕೈಯಲ್ಲಿದ್ದ ಕತ್ತರಿ ಮತ್ತು ಕೂದಲು ಎರಡು ಕೆಳಗೆ ಬಿದ್ದವು. ಆದರೂ ಅವಳು ಚಪ್ಪಾಳೆ ತಟ್ಟುತ್ತಲೇ ಇದ್ದಳು ಮತ್ತು ನಗುತ್ತಾ, ನನ್ನ ಅಭಿನವ್ ಅವರು ಬರುತ್ತಿದ್ದಾರೆ, ನನ್ನ ಅಭಿನವ್ ಅವರು ಬರುತ್ತಿದ್ದಾರೆ ಎಂದು ಹೇಳುತ್ತಿದ್ದಳು. ಅವಳ ಕೂದಲು ಅವಳ ಕಾಲುಗಳ ಕೆಳಗೆ ಬರುತ್ತಿದ್ದಾಗ ಇದ್ದಕ್ಕಿದ್ದಂತೆ ಅವಳು ಕೆಳಗೆ ಗಮನಿಸಿದಳು. ತನ್ನ ಕೂದಲು ಚೆಲ್ಲಾಪಿಲ್ಲಿಯಾಗಿರುವುದನ್ನು ನೋಡಿ ಅವಳು ತಕ್ಷಣ ಕೆಳಗೆ ಕುಳಿತು ಅಳಲು ಪ್ರಾರಂಭಿಸಿದಳು. ನನ್ನ ಎಲ್ಲ ಕೂದಲು ಚೆಲ್ಲಾಪಿಲ್ಲಿಯಾಗಿದೆ. ನನ್ನ ಅಭಿನವ್ ಅವರು ನನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತಾರೆ. ಅವರು ನನ್ನ ಚೆಲ್ಲಾಪಿಲ್ಲಿಯಾದ ಕೂದಲು ಅವರಿಗೆ ಸ್ವಲ್ಪವೂ ಇಷ್ಟವಿಲ್ಲ ಎಂದು ಹೇಳಿದ್ದರು. ಅವರಿಗೆ ನಾನು ಯಾವಾಗಲೂ ಚೆನ್ನಾಗಿ ತಯಾರಾಗಿರುವುದು ಇಷ್ಟ. ಆದರೆ ಈಗ ನಾನು ಏನು ಮಾಡಲಿ ಎಂದು ಹೇಳುತ್ತಿದ್ದಳು. ಅಭಿನವ್ ಕೂಡ ಬಾಗಿಲಿನಲ್ಲಿ ನಿಂತು ಅವಳನ್ನು ನೋಡುತ್ತಿದ್ದನು. ಅವನು ಮತ್ತೆ ಒಂದು ಹೆಜ್ಜೆ ಮುಂದಿಟ್ಟನು. ಆಗ ಅದಿತಿ ತಕ್ಷಣ ಜಾಗೃತಳಾದಳು ಮತ್ತು ದೂರವಿರು, ನೀನು ಒಳಗೆ ಬರಬೇಡ. ನನ್ನ ಅಭಿನವ್ ಅವರು ನಿನ್ನನ್ನು ನನ್ನ ಹತ್ತಿರ ನೋಡಿದರೆ ಅವರು ನಿನ್ನನ್ನು ಕೊಲ್ಲುತ್ತಾರೆ ಎಂದಳು.
ಅಭಿನವ್ ಅವಳನ್ನು ನೋಡುತ್ತಾ ಮನಸ್ಸಿನಲ್ಲೇ ನನಗೆ ನನ್ನ ಮೊದಲಿನ ಅದಿತಿ ಬೇಕಿದ್ದರೆ ನಾನು ಮೊದಲು ಇದ್ದ ಅಭಿನವ್ ಆಗಬೇಕು ಎಂದು ಅನಿಸುತ್ತದೆ ಎಂದು ಅಂದುಕೊಂಡನು. ಇಷ್ಟು ಹೇಳಿ ಅವನು ವೇಗವಾಗಿ ಅವಳ ಕಡೆಗೆ ಹೋಗಿ ಮೊದಲು ಕಾಲುಗಳಿಂದ ಆ ಕತ್ತರಿಯನ್ನು ಅವಳಿಂದ ದೂರ ತಳ್ಳಿದನು. ನಂತರ ಒಂದು ಕೈಯಿಂದ ಅವಳನ್ನು ಎಳೆದು ನಿಲ್ಲಿಸಿ ಜೊತೆಗೆ ಅವಳನ್ನು ಸುತ್ತಲೂ ತಿರುಗಿಸಿ ಗೋಡೆಗೆ ಒರಗಿಸಿದನು. ನಂತರ ಅವಳ ಕಣ್ಣುಗಳಲ್ಲಿ ನೋಡುತ್ತಾ, ನಿನ್ನ ಅಭಿನವ್ ಅವರು ಎಲ್ಲರ ಮೇಲೆ ಕೋಪ ಮಾಡಿಕೊಳ್ಳಬಹುದು, ಆದರೆ ನಿನ್ನ ಮೇಲೆ ಇಲ್ಲ. ಅವರು ಬರುವವರೆಗೆ ನಾನು ನಿನ್ನ ಹತ್ತಿರ ಇರಬೇಕು ಎಂದು ಅವರು ನನಗೆ ಹೇಳಿದ್ದಾರೆ. ಇದರಿಂದ ಬೇರೆ ಯಾರೂ ನಿನ್ನನ್ನು ನೋಡಲು ಮತ್ತು ಮುಟ್ಟಲು ಸಾಧ್ಯವಿಲ್ಲ. ನಾನು ನಿನ್ನನ್ನು ರಕ್ಷಿಸಲು ಬಂದಿದ್ದೇನೆ ಎಂದನು. ನಿಜವಾಗಿಯೂ ಅದಿತಿ ಅವನ ಕಣ್ಣುಗಳಲ್ಲಿ ನೋಡುತ್ತಾ ಕೇಳಿದಳು. ಆಗ ಅಭಿನವ್ ಕೂಡ ಅವಳ ಕಣ್ಣುಗಳಲ್ಲಿ ನೋಡುತ್ತಾ ನಿಜವಾಗಿಯೂ ಎಂದನು. ಇಬ್ಬರ ಹೃದಯ ಬಡಿತವೂ ಹೆಚ್ಚಾಗಿತ್ತು. ನೀನು ಖಂಡಿತವಾಗಿಯೂ ಆ ಕೆಟ್ಟ ಜನರಂತೆ ನನ್ನನ್ನು ಮುಟ್ಟುವುದಿಲ್ಲವಲ್ಲ ಎಂದು ಅದಿತಿ ಮುಗ್ಧತೆಯಿಂದ ಕೇಳಿದಳು. ಆಗ ಅಭಿನವ್ ತನ್ನ ತಲೆಯನ್ನು ಹೌದು ಎಂದು ಅಲ್ಲಾಡಿಸಿ, ಖಂಡಿತ, ಪ್ರಾಮಿಸ್, ನೀನು ಹೇಳಿದಂತೆಯೇ ನಾನು ಮಾಡುತ್ತೇನೆ. ನೀನು ಬಯಸಿದರೆ ನಾನು ನಿನ್ನಿಂದ ದೂರ ಹೋಗುತ್ತೇನೆ ಎಂದನು. ಹೀಗೆ ಹೇಳುತ್ತಾ ಅಭಿನವ್ ಅವಳ ಮೇಲಿನ ತನ್ನ ಕೈಗಳನ್ನು ಸ್ವಲ್ಪ ಸಡಿಲಗೊಳಿಸಿದನು. ಆಗ ಅದಿತಿ ತಕ್ಷಣ ಅವನನ್ನು ತನ್ನ ಹತ್ತಿರ ಎಳೆದುಕೊಂಡು, ಇಲ್ಲ ಇಲ್ಲ, ದಯವಿಟ್ಟು ದೂರ ಹೋಗಬೇಡ, ನೀನು ನನಗೆ ಇಷ್ಟವಾಗುತ್ತಿದ್ದೀಯಾ ಎಂದಳು. ಅಭಿನವ್ ಅವಳ ಉತ್ತರವನ್ನು ಕೇಳಿ ನಗುತ್ತಿದ್ದನು. ಅದಿತಿ ಇನ್ನೂ ಗೋಡೆಗೆ ಒರಗಿಕೊಂಡಿದ್ದಳು. ಇದ್ದಕ್ಕಿದ್ದಂತೆ ಅವಳ ಕಣ್ಣುಗಳು ಎದುರಿಗಿನ ಗೋಡೆಯ ಮೇಲಿದ್ದ ಚಿತ್ರಗಳ ಮೇಲೆ ಬಿದ್ದವು. ಅದರಲ್ಲಿ ಅವಳು ಅಭಿನವ್ನೊಂದಿಗೆ ಇದ್ದಳು. ಅವುಗಳನ್ನು ನೋಡಿದ ತಕ್ಷಣ ಅವಳು ಜೋರಾಗಿ ಕಿರುಚಲು ಪ್ರಾರಂಭಿಸಿದಳು ಮತ್ತು ಅಭಿನವ್ನನ್ನು ಕೂಡ ತಕ್ಷಣ ತಳ್ಳಿ ತನ್ನಿಂದ ದೂರ ಮಾಡಿದಳು. ಅಭಿನವ್ ಅವಳ ನೋಟವನ್ನು ಹಿಂಬಾಲಿಸಿದಾಗ ಅವನ ಗಮನವು ಆ ಚಿತ್ರಗಳ ಮೇಲೆ ಹೋಯಿತು. ಇಂತಹ ದೊಡ್ಡ ತಪ್ಪು ಅವನು ಹೇಗೆ ಮಾಡಬಲ್ಲನು? ಆದರೆ ಅವನ ಅದಿತಿಯನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಿದ್ದಂತೆಯೇ ಅದಕ್ಕೂ ಮೊದಲು ಅವಳು ಮೂರ್ಛೆ ಹೋಗಿ ಅವನ ತೋಳುಗಳಲ್ಲಿ ಬಿದ್ದಳು. ಬೇಬಿಟಾಲ್, ಬೇಬಿಟಾಲ್ ಎಂದು ಅವಳ ಕೆನ್ನೆಗಳನ್ನು ತಟ್ಟುತ್ತಿದ್ದನು. ಆದರೆ ಅದಿತಿ ಮೂರ್ಛೆ ಹೋಗಿದ್ದಳು. ಅವನು ಅವಳನ್ನು ಮತ್ತೆ ಹಾಸಿಗೆಯ ಮೇಲೆ ಮಲಗಿಸಿ ವೈದ್ಯರೊಂದಿಗೆ ಈ ಬಗ್ಗೆ ಮಾತನಾಡಲು ಕೋಣೆಯಿಂದ ಹೊರಗೆ ಹೋದನು. ವೈದ್ಯರು ಅವನಿಗೆ ಯಾವಾಗಲೆಲ್ಲ ಅವಳ ಮನಸ್ಸಿಗೆ ಆಘಾತವಾದರೆ ಅವಳು ಮೂರ್ಛೆ ಹೋಗಬಹುದು, ಹಾಗಾಗಿ ಆಘಾತ ನೀಡುವಂತಹ ವಸ್ತುಗಳಿಂದ ಅವಳನ್ನು ದೂರವಿಡಬೇಕು ಎಂದು ಹೇಳಿದರು. ವೈದ್ಯರೊಂದಿಗೆ ಫೋನ್ ಸಂಭಾಷಣೆ ಮುಗಿಸಿದ ನಂತರ ಅಭಿನವ್ ಮತ್ತೆ ಕೋಣೆಗೆ ಮರಳಿದನು. ಬಂದ ಕೂಡಲೇ ಅವನ ಮೊದಲ ನೋಟ ಅದಿತಿ ಕತ್ತರಿಸಿ ಎಸೆದಿದ್ದ ಕೂದಲಿನ ಮೇಲೆ ಬಿದ್ದು. ಅವನು ಆ ಕೂದಲನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ನೋಡಿದನು. ನೋಡುತ್ತಲೇ ಅವನ ಕಣ್ಣುಗಳಲ್ಲಿ ತೇವ ತುಂಬಿತು. ಅದಿತಿಗೆ ತನ್ನ ಕೂದಲಿನ ಮೇಲೆ ಎಷ್ಟು ಪ್ರೀತಿ ಇತ್ತು. ತನ್ನ ಕೂದಲಿನ ಬಗ್ಗೆ ಅವಳು ಎಷ್ಟು ಒಲವು ಹೊಂದಿದ್ದಳೆಂದರೆ ಅಭಿನವ್ ತನ್ನ ಕೂದಲಿನೊಂದಿಗೆ ಏನಾದರೂ ಮಾಡಿದರೆ ಅವಳು ಅವನೊಂದಿಗೆ ಜಗಳವಾಡುತ್ತಿದ್ದಳು. ಮತ್ತು ಅಭಿನವ್ ಈ ಕೂದಲಿನ ಸುಗಂಧದಲ್ಲಿ ತನ್ನ ಇಡೀ ದಿನ ಮತ್ತು ಇಡೀ ಜೀವನವನ್ನು ಕಳೆಯಲು ಸಿದ್ಧನಿದ್ದನು. ಅವನು ಆ ಕೂದಲನ್ನು ಚುಂಬಿಸಿ ನಂತರ ತನ್ನ ಎದೆಗೆ ಅಪ್ಪಿಕೊಂಡನು. ಅವನು ಅದನ್ನು ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ನಿಂತನು. ಅವನು ಗೋಡೆಯ ಮೇಲಿದ್ದ ತನ್ನ ಮತ್ತು ಅದಿತಿಯ ಚಿತ್ರಗಳನ್ನು ನೋಡಲು ಪ್ರಾರಂಭಿಸಿದನು. ಈ ಚಿತ್ರಗಳನ್ನು ಅವನು ಎಷ್ಟು ಪ್ರೀತಿಯಿಂದ ಹಾಕಿದ್ದನು. ಈ ಕೋಣೆಯ ಪ್ರತಿ ಮೂಲೆಯಲ್ಲೂ ಅವರಿಬ್ಬರ ಅನುಭವ ಇರಬೇಕು ಎಂದು ಅವನ ಅದಿತಿ ವಿಶೇಷವಾಗಿ ಆದೇಶ ನೀಡಿದಳು. ಆದ್ದರಿಂದ ಪ್ರತಿ ಗೋಡೆಯ ಮೇಲೂ ಅವರಿಬ್ಬರ ಸಾಕಷ್ಟು ಚಿತ್ರಗಳು ಇದ್ದವು. ಅವನು ಒಂದೊಂದಾಗಿ ಆ ಎಲ್ಲ ಚಿತ್ರಗಳನ್ನು ತೆಗೆದು ಚೆನ್ನಾಗಿ ಪ್ಯಾಕ್ ಮಾಡಿ ಇಟ್ಟನು. ಅದಿತಿ ಇನ್ನೂ ನಿದ್ರೆಯಲ್ಲಿದ್ದಳು. ಅದಿತಿ ಮೂರ್ಛೆ ಹೋದಾಗ ಅವಳಿಗೆ ಯಾವುದೇ ಔಷಧಿ ಅಗತ್ಯವಿಲ್ಲ, ಏಕೆಂದರೆ ಸ್ವಲ್ಪ ಸಮಯದ ನಂತರ ಅವಳು ತಾನಾಗಿಯೇ ಪ್ರಜ್ಞೆಗೆ ಬರುತ್ತಾಳೆ ಎಂದು ವೈದ್ಯರು ಅಭಿನವ್ಗೆ ಹೇಳಿದ್ದರು. ಅಭಿನವ್ಗೂ ನಿದ್ರೆ ಬರುತ್ತಿತ್ತು. ಆದ್ದರಿಂದ ಅವನು ತನ್ನ ಬಟ್ಟೆಗಳನ್ನು ತೆಗೆಯಲು ಪ್ರಾರಂಭಿಸಿದನು. ಆದರೆ ನಂತರ ಮತ್ತೆ ಬಟನ್ಗಳನ್ನು ಹಾಕಿಕೊಂಡನು, ಏಕೆಂದರೆ ಈ ಸ್ಥಿತಿಯಲ್ಲಿ ಅದಿತಿ ಅವನನ್ನು ನೋಡಿದರೆ ಖಂಡಿತವಾಗಿಯೂ ಅವನನ್ನು ಕೊಲ್ಲುತ್ತಾಳೆ. ಹಾಗೆಯೇ ಬಟ್ಟೆಗಳನ್ನು ಹಾಕಿಕೊಂಡೇ ಅಭಿನವ್ ಸುಮ್ಮನೆ ಅವಳ ಪಕ್ಕದಲ್ಲಿ ಮಲಗಿ ಅವಳನ್ನು ತನ್ನ ತೋಳುಗಳಲ್ಲಿ ಅಪ್ಪಿಕೊಂಡನು. ಮುಂದುವರಿಯುವುದು.